ಹಾಯ್ ಫ್ರೆಂಡ್ಸ್, ಈಗ ಜಸ್ಟ್ ನಾವು ರೂಮ್ ಬಿಟ್ವಿ. ಈಗ ನಾವು ಎಲ್ಲಿ ಹೋಗತ್ತೀವಿ ಅಂದ್ರೆ ಮೈಸೂರು ಪ್ಯಾಲೇಸ್ಗೆ. ಸೊ ಇವತ್ತೊಂದಿನ ನಂಬಲ್ಲಿ ಟೈಮ್ ಅದ, ಆಫ್ಟರ್ನೂನ್ ಟ್ರೈನ್ ಅದ. ಆಫ್ಟರ್ನೂನ್ ಟ್ರೈನ್ ಇರೋ ಸಂಬಂಧ ಸ್ವಲ್ಪ ಫ್ರೀ ಆಗಿವಿ ಮಾರ್ನಿಂಗ್. ಸೊ ಅದಕ್ಕೆ ಮೈಸೂರು ಪ್ಯಾಲೇಸ್ ನೇರ್ ಇರೋದ್ರಿಂದ ಪ್ಯಾಲೇಸ್ ನೋಡ್ಬೇಕಂತ ಬಂದ್ವಿ. ಇದು ನೋಡ್ರಿ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರ ಸರ್ಕಲ್ ಅದ. ಸರ್ಕಲ್ ನೇರ್ ಸೀದಾ ಬ್ಯಾಕ್ ಸೈಡ್ ನಿಮಗೆ ಮೈಸೂರು ಪ್ಯಾಲೇಸ್ ಕಾಣಿಸ್ತದ. ಸೊ ಇವಾಗ ನಾವು ಒಳಗಡೆ ಹೋಗತ್ತೀವಿ, ನೋಡೋಣ. ಪ್ಯಾಲೇಸ್ ಅಪೋಸಿಟ್ ಇದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಸೊ ಇಲ್ಲಿರೋರೆಲ್ಲ ಯಾರ ಪಬ್ಲಿಕ್ ಅದಾರಲ್ಲ ಮೈಸೂರಿನಾಗ, ಸೊ ಈ ದೇವಸ್ಥಾನಕ್ಕೆ ಭಾಳ ಬರ್ತಾರಂತ. ಅಪೋಸಿಟ್ ಎಲ್ಲ ಇಲ್ಲಿ ಕಾಯಿ ಹೂವ ಎಲ್ಲ ಶಾಪ್ಗಳು ಅದಾವ. ಸೊ ಅದನ್ನ ಮಾರಾಟ ಮಾಡ್ಲಿಕ್ಕತ್ತಾರ. ಸೊ ಇಲ್ಲಿ ಪ್ಯಾಲೇಸ್ ಅಪೋಸಿಟ್ ಬಂದ್ವಿ, ಬಟ್ ಪ್ಯಾಲೇಸ್ ಎಂಟ್ರೆನ್ಸ್ ಗೇಟ್ಲಿಂದ ನಿಮಗೆ ಪಬ್ಲಿಕ್ ಅಲಾವಿಲ್ಲ. ಯಾಕಂತಂದ್ರೆ ಆ ಬ್ಯಾಕ್ ಸೈಡ್ ಇನ್ನೊಂದು ಗೇಟ್ ಅದ. ಈ ಮೈಸೂರು ಪ್ಯಾಲೇಸ್ ಲೆಫ್ಟ್ ಸೈಡ್ ಇನ್ನೊಂದು ಗೇಟ್ ಅದ. ಆ ಗೇಟ್ಲಿಂತ ಪಬ್ಲಿಕ್ಗೆ ಹೋಗ್ಲಿಕ್ಕೆ ಅಲಾವದ ಅಂತ. ಸೊ ಬರ್ರಿ ಆ ಗೇಟ್ಲಿಂತ ಹೋಗ್ಬರೋಣ. ಸೊ ಈಗ ಜಸ್ಟ್ ಬಂದ್ವಿ ಮೈಸೂರು ಪ್ಯಾಲೇಸ್. ಇದು ಬ್ಯಾಕ್ ಸೈಡ್ ಈ ರೋಡ್ ಅದ. ಈ ಒಂದು ರೋಡ್ ಒಳಗ ನಾವು ಎಂಟ್ರೆನ್ಸ್ ಹೋಗ್ಬೇಕ. ಇದ ನೋಡ್ರಿ, ಇಲ್ಲೇನ್ ಕಾಣಿಸತ್ತಲ್ಲ ನಿಮಗೆ ರೋಡ್, ಎಂಟ್ರೆನ್ಸ್ ಗೇಟ್ ಅಲ್ಲದ. ಸೊ ಆ ಗೇಟ್ಲಿಂದ ನಾವು ಸೀದಾ ಇಲ್ಲಿ ಒಳಗೆ ಹೋಗ್ಬೇಕಾಗ್ತದ. ಇಲ್ಲಿದು ಕಾಣಿಸಾಗ್ತದ ಪ್ಯಾಲೇಸ್. ಫ್ರಂಟ್ ಒಳಗೆ ನಮಗೆ ಅದು ಅಷ್ಟು ಇನ್ನೂ ಕಾಣಿಸ್ಲಿಲ್ಲ ಕ್ಲಿಯರ್ ಆಗ. ಸೊ ಅವ್ರು ಹೇಳಿದ್ರೆ ನಮಗೆ ಇಲ್ಲಿಂದ ನೀವು ನಡ್ಕೊತ ಹೋಗ್ಬೇಕಾ, ಈ ಸೈಡ್ಲಿಂದ ಬರ್ಬೇಕು. ಈ ಸೈಡ್ ಒಂದು ರೋಡ್ ಅದ ಲೆಫ್ಟ್ ಸೈಡಿಗೆ. ಆ ಲೆಫ್ಟ್ ಸೈಡ್ ರೋಡ್ಲೆ ಬಂದ್ರಪ್ಪ ಅಂದ್ರೆ ನಿಮ್ಗೆ ಎಂಟ್ರೆನ್ಸ್ ಗೇಟ್ ಸಿಗ್ತದ ಹೇಳೋಣ. ಸೊ ಆ ರೋಡ್ಲಿಂದ ಬಂದ್ವಿ ನಾವು ಇವಾಗ. ಇಲ್ಲಿ ನೋಡ್ರಿ ನಿಮಗೆ ಕಾಣಿಸತ್ತದೆಲ್ಲ ಫುಲ್ ಇದು. ಸೊ ನೋಡು ಇಲ್ಲಿ ಒಳಗಡೆ ಹೋಗಿ ಹೆಂಗದ ಅಂತಂದ. ಸೊ ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್ ನೋಡ್ರಿ ಇದು ಸೀದಾ. ಸೊ ಇದು ಮೈಸೂರು ಅರಮನೆ ಫ್ರಂಟ್ ಸೈಡ್ ಯಾವ ರೀತಿ ಅದ ನೋಡ್ರಿ ವ್ಯೂ ಎಲ್ಲ. ಅಷ್ಟೊಂದೇನು ಪಬ್ಲಿಕ್ ಇಲ್ಲ, ಆದ್ರೂ ನೋಡೋಣ ಒಳಗಡೆ ಹೋಗಿ ಹೆಂಗದ ಏನದ ಎಲ್ಲ ಅಂತಂದ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಳೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ. ಈಗ ಜಸ್ಟ್ ಬಂದ್ವಿ ಒಳಗ. ಸೊ ಒಳಗೆ ಈಗ ಎಂಟ್ರೆನ್ಸ್ ಹೋಗತ್ತೀವಿ, ನೋಡ್ಬೇಕು ಒಳಗೆ ಏನದ ಹೆಂಗದ ಅಂತ ತೋರಿಸ್ತೀನಿ ಬರ್ರಿ. ಇಷ್ಟು ಒಳಗೆ ಬಂದ್ವಿ. ಇದ ನೋಡ್ರಿ ಎಂಟ್ರೆನ್ಸ್ ಗೇಟ್. ಇದು ಎಂಟ್ರೆನ್ಸ್ ಗೇಟ್. ಇಲ್ಲಿದಾನೆ ನಾವು ಒಳಗೆ ಹೋಗ್ಬೇಕ. ಆಗಲೇ ಬಂದಾಗ ಆ ಎಂಟ್ರೆನ್ಸ್ ಗೇಟ್ ಆನ್ ಇದ್ದಿದ್ದಿಲ್ಲ. ಸೊ ಇಲ್ಲಿಂದ ಬರೋಣ ಇವಾಗ ಒಳಗಡೆ ಹೋಗ್ಬೇಕು, ನೋಡ್ಬೇಕು ಹೆಂಗೈತೆ ಪ್ಯಾಲೇಸ್ ಅಂತಂದು. ಮೈಸೂರು ಪ್ಯಾಲೇಸ್ ಅಪೋಸಿಟ್ ಇಲ್ಲಿ ಇತ್ತೆಲ್ಲ ನೀರಿಂದ ಇದನ್ನ ಮಾಡ್ಯಾರ. ಎಷ್ಟು ಮಸ್ತ್ ಕಾಣಿಸ್ಲಿಕ್ಕತ್ತದ. ಟಿಕೆಟ್ ಕೌಂಟರ್. ಸೊ ಇಲ್ಲಿ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಆದ್ಮ್ಯಾಗೆ ಸೀದಾ ಇಲ್ಲಿಂದ ಎಂಟ್ರೆನ್ಸ್ ಒಳಗೆ, ಅಲ್ಲಿಂದ ಸೀದಾ ಅರಮನೆ. ಬರ್ರಿ ನೋಡೋಣ. ಟಿಕೆಟ್ ನೋಡ್ರಿ, ಒಬ್ಬರಿಗೆ 150. ನಾವು ಇಬ್ಬರು ಜನ ಹೋಗತ್ತೀವಿ. 300 ರೂಪಾಯಿ ಟಿಕೆಟ್ ಅದ ಒಳಗೆ ಹೋಗ್ಲಿಕ್ಕೆ. ಬರ್ರಿ ನೋಡೋಣ ಏನಂತ. ಒಳಗೆ ಬರೋಣ ನಿಮ್ದು ಬ್ಯಾಗ್ ಸ್ಕ್ಯಾನ್ ಮಾಡ್ಬೇಕಾಗ್ತದ. ಇಲ್ಲಿಂದ ಹಾಕೋಣ ಸೀದಾ ಇಲ್ಲಿ ಬಂದು ಬರ್ತದೆ ನೋಡ್ರಿ. ಸ್ಕ್ಯಾನ್ ಮಾಡ್ಕೊಂಡು ಸೀದಾ ಈಗ ಒಳಗೆ ಹೋಗತ್ತೀವಿ ನಾವು. ಸೊ ಇಲ್ಲಿ ಟೆಂಪಲ್. ಬರ್ರಿ ಇದೆ ಒಳಗೆ. ಈಗ ಅರಮನೆ ಒಳಗೆ ಎಂಟ್ರಿ ಕೊಡೋಣ, ನೋಡೋಣ ಹೆಂಗದ ಒಳಗೆ ಏನಂತ. ಸೊ ಇವಾಗ ಜಸ್ಟ್ ಎಂಟ್ರಿ ಕೊಟ್ಟಿವಿ ಒಳಗೆ. ಇಲ್ಲಿ ನೋಡ್ರಿ ಇದ್ದ ಅರಮನೆ. ಸೊ ಅಲ್ಲೊಂದೇನೋ ಟೆಂಪಲ್ ಕಾಣಿಸತ್ತದ, ಅದೊಂದು ನೋಡ್ಕೋಬೇಕು. ಇಲ್ಲಿ ಸುತ್ತ ಎಲ್ಲ ಫುಲ್ ಎಲ್ಲ ಗಾರ್ಡನ್ ಅದ. ಇವಾಗ ಅರಮನೆ ಒಳಗೆ ಹೋಗಿ ನೋಡೋಣ ಒಳಗೆ ಏನೇನದ ಹೆಂಗ ಏನ ಎಲ್ಲ ಅಂತಂದ. ಸೊ ಬರ್ರಿ ನೋಡೋಣ ಒಳಗೆ. Ladies and gentlemen, welcome to Canada. Discover the iconic skyline, the bustling streets, and the vibrant energy that never stops. This is Canada, where every moment is unforgettable. I can fix that. ಈ ಅರಮನೆಗೆ ನಾನು ಬಂದಿದ್ದೆ 10th ಇರುವಾಗ. ಸೊ ಇವಾಗ ಅಷ್ಟೇನು ಪಬ್ಲಿಕ್ ಇಲ್ಲ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡ್ರಿ, ನಾವು ಎಣ್ಣೆ ತೆಗೆದಾಗ ಫುಲ್ ಇದು ಇಲ್ಲಿ ಬಂದಿದ್ವಿ. ಅವಾಗ ಎಲ್ಲ ಫುಲ್ ಪಬ್ಲಿಕ್ ಇತ್ತು, ಬಟ್ ಈಗ ಅಷ್ಟೇನು ಪಬ್ಲಿಕ್ ಅನ್ಸತ್ತಿಲ್ಲ. ನೋಡೋಣ ಒಳಗೆ ಹೆಂಗದ ಏನಂತೆಲ್ಲ ನೋಡ್ಕೊಂಡು ಬರೋಣ.
ಈಗ ಜಸ್ಟ್ ಬಂದಿವಿ ಇಲ್ಲಿ ಅರಮನೆ ಒಳಗೆ. ಇಲ್ಲಿ ನೋಡ್ಬೋದು ನೀವೆಲ್ಲ ಫುಲ್ ಸುತ್ತ ಗಾರ್ಡನ್ ಆ್ಯಂಡ್ ಎಲ್ಲ ಇದನ್ನು ಕಾಣಿಸ್ಲಿಕ್ಕತ್ತದ. ಅವಾಗ ನಾವು ಬಂದಾಗ ಸ್ಟಾರ್ಟಿಂಗ್ ಇಲ್ಲಿ ಅವಾಗ 8ನೇತಿದ್ದಾಗ ಸ್ಕೂಲ್ ಜೊತೆ ಬಂದಿದ್ವಿ. ಬಟ್ ಅವಾಗ ಫುಲ್ ಎಲ್ಲ ಪಬ್ಲಿಕ್ ಫುಲ್ ಕ್ರೌಡ್ ಇತ್ತು. ನಮಗೆ ಫೋಟೋ ತೊಗೊಳಿಕ್ಕೆ ಸಹ ಒಂದು ಜಾಗ ಸಿಗ್ತಾ ಇದ್ದಿಲ್ಲ. ಇವಾಗ ನೋಡ್ರಿ ಎಲ್ಲ ಫುಲ್ ಎಲ್ಲ ಪಬ್ಲಿಕ್ ಫುಲ್ ಕ್ರೌಡ್ ಆಗಿ ಅಷ್ಟೇನು ಕಾಣಿಸ್ಲಾಗತ್ತಿಲ್ಲ. ಇವಾಗ ನೋಡ್ರಿ ಯಾರೂ ಅಷ್ಟೇನು ಇದನ್ನು ಕಾಣಿಸತ್ತಿಲ್ಲ. ಇಲ್ಲ ನೋಡ್ಬೋದು ನೀವು ಗಿಡ ಗಾರ್ಡನ್ ಸೊ ಟೆಂಪಲ್ ಎಲ್ಲ ಕಾಣಿಸ್ಲಿಕ್ಕತ್ತದ. ಬರ್ರಿ ಈಗ ಒಳಗೆ ಹೋಗೋಣ, ನೋಡೋಣ ಅಲ್ಲಿ ಹೆಂಗದ ಏನಂತೆಲ್ಲ ನೋಡ್ಕೊಂಬರೋಣ. ಎಂಟ್ರೆನ್ಸ್ ಗೇಟ್ ಇಲ್ಲಿದ್ದಾನೆ. ಇಲ್ಲಿಂದನೇ ಈಗ ಸೀದಾ ನಾವು ಪ್ಯಾಲೇಸ್ ಒಳಗೆ. ಎಂಟ್ರೆನ್ಸ್ ಗೇಟ್ ಇಲ್ಲಿದ್ದ ಈಗ ಸೀದಾ ಒಳಗೆ ನಾವು ಹೋಗುದು ಪ್ಯಾಲೇಸ್ ಒಳಗೆ. ನೋಡ್ರಿ ಇಲ್ಲದ ನೋಡ್ರಿ ಪಬ್ಲಿಕ್ ಫುಲ್. ಇಲ್ಲಿ ಲಗೇಜ್ ಇಡ್ತಾರಂತಂದ್ರೆ ಬಟ್ ಅಲ್ಲ, ಇದು ಬರೇ ನಿಮ್ದು ಪಾದರಕ್ಷೆಗಳಂದ್ರೆ ಚಪ್ಪಲ್ ಇಡ್ಲಿಕ್ಕೆ ಈ ಕೌಂಟ್ರುಗಳು ಅದಾವೆ. ಸೊ ಯಾಕಂತಂದ್ರೆ ಒಳಗೆ ಅರಮನೆ ಎಲ್ಲ ಫುಲ್ ಮ್ಯಾಟ್ ಹಾಕಿರ್ತಾರೆ, ಭಾಳ ಅಂದ್ರೆ ಫುಲ್ ಕ್ಲೀನ್ ಆ್ಯಂಡ್ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ. ಸೊ ಅಲ್ಲಿ ನಿಮ್ದು ಚಪ್ಪಲ್ ಹಾಕೊಂಡು ಹೋಗಿ ಎಲ್ಲ ಹೊಲಿಸ್ ಮಾಡುವಂಥದ್ದು ಕಾನ್ಸೆಪ್ಟ್ ಇರಬಾರ್ದು ಅನ್ನೋ ಸಂಬಂಧ ಈ ಇಷ್ಟೊಂದು ಕೌಂಟ್ರುಗಳು ಬರೀ ಚಪ್ಪಲ್ ಇಡ್ಲು ಸಂಬಂಧ ಇಲ್ಲಿ ಕೌಂಟ್ರುಗಳು ಮಾಡ್ಯಾರ ಒಳಗೆ. ಸೊ ಈಗ ಇಲ್ಲಿಂದ ನಾವು ಒಳಗೆ ಹೋಗ್ಬೇಕಾ, ಬರ್ರಿ ನೋಡೋಣ. ಕಾಲಂತೂ ಫುಲ್ ಸುಡ್ಲಿಗತ್ತವ, ಫುಲ್ ಬಿಸಿಲಂತೂ ಫುಲ್ ಹೈ ಅದ ಇವಾಗ ಮೈಸೂರಿನಾಗ. ಇಲ್ಲಿ ನೋಡ್ರಿ ಕುಡಿಲಿಕ್ಕೆ ನೀರಿಗೆ ಒಂದು ವ್ಯವಸ್ಥೆ ಮಾಡ್ಯಾರ. ಸೊ ಇದೊಂದು ಚಲೋ ಅನ್ನಿಸ್ತು ಇಲ್ಲಿ ನೋಡಿ. ಪಟ್ ಹೋಗ್ಬೇಕು, ಯಾಕಂದ್ರೆ ಫುಲ್ ಕಾಲೆಲ್ಲ ಭಾಳ ಸುಡ್ಲಿಕ್ಕತ್ತಾವ. ಇಲ್ಲಿ ಒಂದು ರೀತಿ ಬೆಂಕಿ ಒಳಗೆ ಇಟ್ಟಂಗೆ ಆಗ್ಲಿಕ್ಕತ್ತದ ಕಾಲ. ನೋಡ್ರಿ ನರಸಿಂಹರಾಜ ಒಡೆಯರ್ ಅವ್ರದ್ದು ಕಟೌಟ್ ಇಲ್ಲೇ ಎಂಟ್ರೆನ್ಸ್ಗೆ ಹಾಕ್ಯಾರ. ಪುರಾತನ ಲಕ್ಷ್ಮೀ ರಾಮಣಸ್ವಾಮಿ ದೇವಸ್ಥಾನ ಕ್ರಿಸ್ತಶಕ 1400. ಈ ಗಿಡಗಳು ಮತ್ತು ಫ್ಲವರ್ಸ್ಲಿಂತ ಫುಲ್ ಡಿಸೈನ್ ಮಾಡಿಬಿಟ್ರೆ ಎಲ್ಲ ಅರಮನೆ ಒಳಗೆ. ಇಲ್ಲೊಂದು ಟೆಂಪಲ್ ಅದ, ಕಿಲ್ಲೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಎಲ್ಲ ಕಡೆ ಫುಲ್ ಅರಮನೆ ಒಳಗೆ ಬರೀ ದೇವಸ್ಥಾನಗಳು ದೇವ್ರ ಗುಡಿಗಳು ಭಾಳ ಅದಾವ್ರಿ. ಮತ್ತು ಅರಮನೆ ಅಂತ ಅಷ್ಟೇ ಅಲ್ಲ, ಮೈಸೂರೊಳಗೆ ಎಂಟರ್ ಆದಾಗಿಂದ ಹಿಡಿದು ನಾವು ಬರೀ ಎಲ್ಲ ಕಡೆ ಫುಲ್ ದೇವಸ್ಥಾನಗಳೇ ದೇವ್ರ ಗುಡಿಗಳೇ ನೋಡ್ಲಿಕ್ಕತ್ತೀವಿ ನೋಡ್ರಿ. ಓಣಿಗೆ ಒಂದೊಂದು ಫುಲ್ ಎಲ್ಲ ಕಡೆ ದೇವ್ರ ಗುಡಿಗಳು ಅದಾವೆ. ಇಲ್ಲಿ ನೋಡ್ರಿ ಅದೆಲ್ಲ ಎಲ್ಲ ಫ್ಲವರ್ಸ್ ಗಿಡಗಳಿಂದ ಇವೆಲ್ಲ ಮತ್ತು ಒರಿಜಿನಲ್ಸ. ಇದೆಲ್ಲ ಫುಲ್ ಡೂಪ್ಲಿಕೇಟ್ ಅಲ್ಲ ಯಾವುದೂ. ಇಲ್ಲಿ ಫುಲ್ ಒರಿಜಿನಲ್ನಿಂತ ಎಲ್ಲ ಮಾಡಿರ್ತಕ್ಕಂಥದ್ದು ಡೆಕೋರೇಷನ್ ಮಾಡ್ಯಾರ ಫುಲ್. ಲೈಬ್ರರಿ ನೋಡ್ರಿ, ಗ್ರಂಥಾಲಯ. ಮೈಸೂರು ಅರಮನೆ ಒಳಗೆ ಲೈಬ್ರರಿ ಅಂದ್ರೆ ಗ್ರಂಥಾಲಯ ಅದ ಅಂತ ನನಗೆ ಗುರುತಿತ್ತಿಲ್ಲ. ನೋಡೋಣ ಬರುವಾಗಿದೆ ಏನೈತೆ ಅಂತಂದು ಗ್ರಂಥಾಲಯ ಒಳಗೆ. ಈಗ ನಾವು ಎಂಟ್ರೆನ್ಸ್ ಅಂದ್ರೆ ಒಳಗಡೆ ಹೊಂಟಿವಿ ಮೈಸೂರು ಅರಮನೆ ಒಳಗಡೆ. ಸೊ ಇದು ನೋಡ್ರಿ, ಇಲ್ಲಿ ದಸರಾ ಟೈಮ್ ಒಳಗೆ ಆನೆಗಳಿಗೆ ಹಾಕುವಂಥದ್ದು ವಸ್ತ್ರಗಳಿವೆಲ್ಲ. ನಾವೇನು ನೋಡ್ತೀವಲ್ಲ ಆನೆಗಳು, ಆ ಆನೆಗಳಿಗೆ ಹಾಕುವಂಥದ್ದೆಲ್ಲ ಇದು. ಆನೆಗಳ ಮ್ಯಾಗ, ಆನೆಗಳ ಕಾಲಾಗ ಸೊ ಏನಿದೆಲ್ಲ ಹಾಕಾರಲ್ಲ ಅವೆಲ್ಲ ಈ ಒಂದು ಇದ್ರೊಳಗೆ ಇಟ್ಟಾರ ನೋಡ್ರಿ. ಇಲ್ಲಿ ಮೈಸೂರು ಅರಮನೆ ಒಳಗಡೆನೇ ಅದಾವೆ ಇವೆಲ್ಲ. ಒಳಗೆ ಬಂದ್ವಿ, ಅರಮನೆ ಒಳಗೆ ಎಂಟ್ರೆನ್ಸ್ ಬಂದ್ವಿ. ಇಲ್ಲಿ ಮತ್ತೊಮ್ಮೆ ಬ್ಯಾಗ್ ಮತ್ತೆಲ್ಲ ಫುಲ್ ರೀಚೆಕಿಂಗ್.